ಅವುಗಳನ್ನು ಅಭಿವೃದ್ಧಿಗೊಳಿಸಲು ಸಹಾಯ ಮಾಡುತ್ತವೆ. ಕ್ಲಬ್ಗಳು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಸಾಧನೆಯಾಗಿ ಮತ್ತು ಕಲಿಕೆಯನ್ನು ಕ್ರಿಯೆಯಾಗಿ ಪರಿವರ್ತಿಸಲು ಸಹಕರಿಸುತ್ತವೆ. ಇದೀಗ ಆತ್ಮೀಯವಾದ ಸ್ವಾಗತ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಶಾಲಾ ಹಿರಿಯ ಅಧ್ಯಾಪಕಿ ಶ್ರೀಮತಿ ಅನ್ನಪೂರ್ಣ ಟೀಚರ್ ಇವರಿಗೂ ಆತ್ಮೀಯವಾದ ಸ್ವಾಗತ. Genetics has many branches like medical genetics, DNA studies, and genomics. If you study genetics in college, you can get jobs in healthcare, research, farming, medicine, or even career labs. It's a big field with lots of chances to make new discoveries about life. Hope you learned something new today. ಲೇಯರಿಂಗ್ ಮಾಡುತ್ತಿದ್ದೇವೆ. ಕೆಲವು ಗಿಡಗಳು ಅಂದರೆ ನುಗ್ಗೆ, ಪೇರಳೆ, ಗೋಡಂಬಿ, ಚಿಕ್ಕು, ತಂಪಿಗೆ ಮುಂತಾದ ಸಸ್ಯಗಳಿಂದ ಹೊಸ ಗಿಡಗಳನ್ನು ಬೀಜದಿಂದ ತಯಾರಿಸಬಹುದು. ಆದರೆ ಬೀಜದಿಂದ ತಯಾರಿಸಿದ ಗಿಡಗಳು ಫಸಲು ಕೊಡಲು ತುಂಬಾ ತಡವಾಗುವ ಸಾಧ್ಯತೆ ಇರುತ್ತದೆ. ಈ ರೀತಿ ಬೀಜದಿಂದ ತಯಾರಿಸಿದ ಗಿಡವು ತನ್ನ ಮಾತೃ ಸಸ್ಯದ ಎಲ್ಲ ಇದು ಮಾತ್ರ ಅಲ್ಲ, ನಮ್ಮ ಸಬ್ಜೆಕ್ಟ್ಗಳು ಇವೆ. ಬೇರೆ ಬೇರೆ ಚಟುವಟಿಕೆ ಕೂಡ ಹಮ್ಮಿಕೊಳ್ಳಲಾಗ್ತದೆ. ಶಾಲಾ ಮಟ್ಟದಾದ್ಮೇಲೆ ನಿಮಗೊಂದು ಉಪಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟ, ಹೀಗೆ ಬೇರೆ ಬೇರೆ ಕ್ಲಬ್ಗಳ ಆಶ್ರಯದಲ್ಲಿ ಸ್ಪರ್ಧೆಗಳು, ಕ್ವಿಝು ಅಲ್ವಾ ಹೀಗೆ ನಡೀತದೆ. ಸೋಷಿಯಲ್ ಅದನ್ನು ನ್ಯೂಸ್ ರೀಡಿಂಗ್ ಇರ್ಬೋದು, ಫಾರಿನ್ ಕಲೆಕ್ಷನ್ ಮಾಡಿದರೆ ಹಾಗೆ ಹಲವು ರೀತಿಯ ಸ್ಪರ್ಧೆಗಳು ನಡೀತವೆ. ಉಪಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟ. 1942ರಲ್ಲಿ ಮಹಾತ್ಮ ಗಾಂಧೀಜಿ ಯಾವ ಚಳವಳಿಯನ್ನು ಆರಂಭಿಸಿದರು? ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಇದೀಗ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ವಿಷಯದ ಬಗ್ಗೆ ಚರ್ಚೆ ಮಾತುಕತೆಗಾಗಿ ಹತ್ತುಡಿಯ ವಿದ್ಯಾರ್ಥಿನಿಯರಾದ ಮನುಶ್ರೀ ಡಿಎಸ್ ಹಾಗೂ ತೇಜಸ್ವಿ ಆಡುವಂತ ವ್ಯಕ್ತಿಗಳಿಗೆ ವೇದಿಕೆ. ನಾಡಿಗೆ ಬಂತು ಬೇಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ, ಕುಣಿದ. ಇವತ್ತಿನ ಕ್ಲಬ್ ಉದ್ಘಾಟನೆಯನ್ನು ಈಗ ತಾನೇ ಮುಖ್ಯೋಪಾಧ್ಯಾಯರು ಮಾಡಿದ್ದಾರೆ. ವಿವಿಧ ಕ್ಲಬ್ಗಳ ರೂಪೀಕರಣದಿಂದ ನಮ್ಮ ಜ್ಞಾನಾಭಿವೃದ್ಧಿಯಾಗ್ತದೆ. ಕೇವಲ ಪಠ್ಯ ಬೋಧನೆಯೇ ಸಾಲದು, ತನ್ನ ಪ್ರತಿಭೆಯನ್ನು ಹೊರತರಲು ಇದು ಒಂದು ಸುವರ್ಣ ಅವಕಾಶ. ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಹಾಗೂ ತನ್ನ ಜವಾಬ್ದಾರಿ ಬರ್ತದೆ. ಈ ಕ್ಲಬ್ಬಿನಿಂದ ತನ್ನ ಆಶಾ ಕ್ಲಬ್ ಆದರೆ ಇನ್ಸ್ಪಿರೇಷನ್, ಕುತೂಹಲ ಅಲ್ವಾ, ಅದೇನು ಮುಂದೆ ಏನು, ಭೂಮಿ ಹೀಗೆ ಯಾಕೆ ಅಲ್ವಾ, ಭೂಮಿ ಹೊರಗಿದ್ರೆ ಏನಾಗ್ತದೆ, ಯಾಕೆ ಭೂಕಂಪ ಆಗ್ತದೆ, ಒಂದು ಉದಾಹರಣೆ ಹೇಳ್ತಾರೆ ಅಷ್ಟೇ. ಇದನ್ನೆಲ್ಲ ಕಂಡುಹಿಡಿಯುವಂಥ ಒಂದು ಆಸಕ್ತಿ ನಮ್ಮ ಮನಸ್ಸಿನಲ್ಲಿ 10ನೇ ಕ್ಲಾಸಿನಲ್ಲಿ ಪ್ಲೇಟ್ಗಳ ಚಲನೆಯಲ್ಲಿ ಇದೆ. ಅದರಲ್ಲಿ ಭೂಗೋಳದಲ್ಲಿ ನೋಡಿದ್ದೀವಿ. ಪ್ಲೇಟ್ಗಳು ಚಲಿಸುವಾಗ ಹೇಗೆ ಪರ್ವತ ಉಂಟಾಯಿತು, ಹೇಗೆ ಜ್ವಾಲಾಮುಖಿ. Why do you and your parents have the same smile or the same curly hair? It is because of tiny instructions inside your called genes. To understand genes, we should first know about DNA. We have all learnt about cells in our lower classes. Inside the cell, we have nucleus, and inside this nucleus there is chromosome. Inside the chromosome there is DNA. The author speaks of a woman has given up her child for adoption. Unknown girl in the maternity ward by Anne Sexton. Here goes take home. Child, the current of your breath is 6 days long. You lie, a small knuckle on my white bed. ಇದರ ವಿಶೇಷತೆ ಏನಾದರೂ ಗೊತ್ತಿದೆಯಾ ನಿಮಗೆ? ಇದು 2 ಹೀಗೆ ಇನ್ನೊಂದು ಸೈಡ್ ನೋಡಿದರೆ 11 ರೈಸ್ 0 1
11 rises 2, 11. 11 rises 2, 1, 121. 11 rises 3, 100, 331. Here, A is the altitude, B is the base, C is the hypotenuse. In simple words, A square plus B square equal to C square, or C equal to root of A square plus B square. The square of the hypotenuse is equal to the sum of square of other two sides. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಶಾಲೆ ಹಿರಿಯ ಅಧ್ಯಾಪಿಕೆಯಾದಂತಹ ಶ್ರೀಮತಿ ಅನ್ನಪೂರ್ಣ ಟೀಚರಿಗೂ ನಮ್ಮ ನಿಮ್ಮೆಲ್ಲರ ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ